ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತು ನಮ್ಮ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ನಾವು ಇವತ್ತು ಯಾವ ಒಂದು ಉದ್ದೇಶದಿಂದ ಪ್ರೆಸ್ ಮೀಟ್ ಕರೆದಿದೆ ಅಂತಂದ್ರೆ, ಒಬ್ಬ ಜವಾಬ್ದಾರಿ ಇದ್ದಂಥ ಮನುಷ್ಯ, ಜವಾಬ್ದಾರಿ ಅಲ್ಲಿ ಬಿಡೋ ಬೇಜವಾಬ್ದಾರಿ ಇದ್ದಂಥ ಮನುಷ್ಯ ಏನಿತ್ತು ಗೊತ್ತಾನ, ತನ್ನ ಬಾಯಿಂದ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅನ್ನೋದು ಅರಿವಿಲ್ಲದ ನಿನ್ನೆ ಸಾಯಂಕಾಲ ಒಂದು ಕಾರ್ಯಕ್ರಮದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬದ್ದಲ ಅವಹೇಳನಕಾರಿಯಾಗಿ ಮಾತಾಡ್ಯಾನ. ಏನು ಮಾತಾಡ್ಯಾನಪ್ಪ ಅಂತಂದ್ರೆ, ಗೋಕಾಕು ಮತ್ತು ಅರಮಾವಿಯಲ್ಲಿ ಫಂಕ್ಷನ್ ದೊಡ್ಡದಾಗ್ಯದ, ಅಕ್ಕಗೆ ನಿದ್ದೆ ಹತ್ತುವುದು, ಅಕ್ಕ ನಿದ್ದೆ ಗುಳಿಗಿರಿ ತಗೊಲಿ ಇಲ್ಲ ಒಂದು ಬಗ್ಗೆ ಜಾಸ್ತಿ ಕುಡಿಲಿ ಅಂತ ಮಾತಾಡನು. ನಿನಗೆ ಮಾನ ಮರ್ಯಾದೆ ನಾಚಿಕೆ ಇದೆಯಾ? ಮತ್ತು ನಾನು ಇವತ್ತು 20 ವರ್ಷ ನೋಡ್ತಾರೆ ನಿನ್ನ ಬಾಯಿಗೆ ಬಾಜಾಳಿಗಿಲ್ಲ, ಲಗಾಮಿಲ್ಲ. ನಿನ್ನ ಆ ಪಕ್ಷದವ್ರು ಹೆಂಗೆ ಇಟ್ಕೊಂಡಾರೋ ನಮಗೂ ಗೊತ್ತಿಲ್ಲ. ಮತ್ತು ಇವತ್ತು ನಿನ್ನ ಮನೆಯಲ್ಲಿ ನಾನೊಂದು ಜವಾಬ್ದಾರಿಯಾಗಿ ಒಬ್ಬ ಸುಸಂಸ್ಕೃತ ಮನುಷ್ಯ ಹೇಳ್ತನು, ನಿಮ್ಮ ಮನೆಯಲ್ಲಿ ನಮಗೆ ಮನೆಯಲ್ಲಿದ್ದಂಥ ಹೆಣ್ಮಕ್ಳು ನಮಗೂ ಅತ್ತಂಗ್ಯಾರು ತಾಯಂದಿರದಾರ. ಈ ಒಂದು ಪದವನ್ನು ಬಳಸಿದಿ ನಿನಗೂ ಅನ್ವಯಿಸೈತೇನಿದ, ಟೆನ್ಷನ್ ಆದಾಗ ಅದ ಆಕತ್ತೆ ನಿಮ್ಮ ಮನ್ಯಾಗ. ಮತ್ತು ನಿನಗೆ ಇದನ್ನು ಮಾತಾಡ್ಲಿಕ್ಕೆ ನಾಚಿಕೆ ಮಾನ ಮರ್ಯಾದೆ ಬರಲಿಲ್ವ? ಇನ್ನೊಂದು ನಾ ನಿನಗೆ ವಿಷಯ ಕೇಳ್ತೀನಿ. ಈ ಹಿಂದಾದ್ರೂ ನೀ ಏನೈತಿ ಗೊತ್ತಾನೆ ಈಗ ಮಾತಾಡಿದಿ, ಮತ್ತು ನಿನಗೆ ಏನೈತಿ ಗೊತ್ತಾನೆ, ತ್ರಾಸಾದಾಗ ನಿನಗೆ ತೊಂದರೆ ಆದಾಗ ನಿಮ್ಮ ಮನ್ಯಾಗಿನವರು ನೀವು ಎಲ್ಲರೂ ಕೂಡ ಎಲ್ಲ ಮಾಡ್ತೀರಿ ಅಣ್ಣ. ಇದು ಒಂದಾಯಿತು. ಇನ್ನೊಂದು, ವೇದಿಕೆ ಮೇಲಿದ್ದಂಥ ಏನೈತಿ ಮುತ್ಸದ್ದಿಗಳಿದ್ರು, ಹಿರಿಯರಿದ್ರು, ರಾಜಕಾರಣಿಗಳದವರು, ತಿಳುವಳಿಕೆ ಇದ್ದವ್ರದವರು. ನೀವು ನಗ್ದಿದ್ರಿ, ನಿಮ್ಗೆ ನಗಾಕ ನಾಚಿಕೆ ಆಗಲಿಲ್ಲ ಅನ್ನೋದು ನಾ ಕೇಳ್ತೀನಿ. ಎದ್ದು ಅವ್ನಿಗೆ ವಾರ್ನಿಂಗ್ ಮಾಡೋಕ್ಕಾಗಲಿಲ್ಲ. ಒಂದು ಜವಾಬ್ದಾರಿ ಜಾಗದಾಗ ಇದ್ದವ್ರು ಇದ್ದೀರಿ ನೀವು, ಅಷ್ಟು ತಿಳಿದಿಲ್ಲ ನಿಮಗೆ. ಅದೇನೈತಿ ಗೊತ್ತಾನ, ಆ ಕಾರಣ ಏನೈತಿ ಗೊತ್ತಾನ, ಇದಕ್ಕೇನೈತಿ ಗೊತ್ತಾನ, ನೀವು ಓಪನ್ ಆಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬದಲು ಕ್ಷಮಾ ಕೇಳಬೇಕು. ಒಂದು ವೇಳೆ ಕ್ಷಮಾ ಕೇಳಿದ್ರೆ ನಿನ್ನ ಎಲ್ಲಿ ಸಿಕ್ಕಲ್ಲಿ ಎಕಡೆ ತಗೊಂಡು ಹಿಡಿತಾರೆ ನಮ್ಮ ಮಂದಿ. ಇದನ್ನು ನಿನ್ನ ಜ್ಞಾಪಕ ಇಟ್ಟುವ. ಯಾಕಂತಂದ್ರೆ ನೀ ಭಾಳ ಮಾತಾಡ್ತಿ, ನಿನ್ನ ನ್ಯಾಯ ಬಿಗಿಯಲ್ಲಿ ನೀ ಏನೈತಿ ಗೊತ್ತ, ನೀ ಏನೋ ತಿಳ್ಕೊಂಡಿರ್ಬೋದು. ಜವಾಬ್ದಾರಿ ಜಾಗದಾಗ ನಿನಗೆ ಜವಾಬ್ದಾರಿ ಜಾಗ ಕೊಟ್ಟವ್ರು ಹೆಂಗೆ ಕೊಟ್ಟರೆ ಆಮೇಲೆ ನಿನಗೆ ನಿನಗೆ ಹಿಂಗೆ ಹಾಗೆ ಏನೈತಿ ಕೊಡ್ತಾನೆ ಮಾಡಿ ನಿನಗೆ ನಿನ್ನ ಪಕ್ಷದವರು ಸ್ವಲ್ಪ ಬರೋಬ್ಬರ ಬುದ್ಧಿ ಕಲಿಸ್ಯಾರ ನಿನಗೆ. ಅದಕ್ಕೆ ಏನೈತಿ ಕೊಡ್ತಾನೆ, ಇನ್ನಾದ್ರೂ ಮುಂದೆ ಏನೈತಿ ಕೊಡ್ತಾನೆ, ನೀ ಬುದ್ಧಿ ಕಲ್ಪ. ಮತ್ತು ಇದೇ ಪರವಾಗಿ ನೀ ಇನ್ನೊಮ್ಮೆ ಎಲ್ಲರೇ ಯಾವುದೇ ಪಕ್ಷ ಇಲ್ಲದ ನೋಡಪ್ಪ, ನೀನು ನಿನ್ನ ಪಕ್ಷದಾಗ ಏನು ಗನಂದಾರಿ ಕೆಲಸ ಮಾಡಿರಿ, ಏನು ಕಾರ್ಯ ಮಾಡಿರಿ ಅದನ್ನು ಮಾತಾಡ್ರಿ ಪಕ್ಷಾತೀತವಾಗಿ. ಅವ್ರು ಏನೈತಿ ಕೊಡ್ತಾನೆ, ಅವ್ರ ಪಕ್ಷದವ್ರು ಅವ್ರು ಏನು ಕೆಲಸ ಮಾಡಿರಿ ಅದನ್ನು ಮಾತಾಡ್ರಿ. ಅದನ್ನು ಬಿಟ್ಟು ವೈಯಕ್ತಿಕ ಸುದ್ದಿ ಮಾತಾಡ್ತೀರಿ, ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ. ಮತ್ತು ನಿಮ್ಮ ವೈಯಕ್ತಿಕ ಸುದ್ದಿಗಳು ಜಗತ್ತಿಗೆ ಗೊತ್ತೈತಿ. ಅದನ್ನೆಲ್ಲ ನಮ್ಮ ಬಾಯಿಂದ ಹೇಳ್ಸಕ್ಕೆ ಹೋಗ್ಬೇಡ್ರಿ. ನಾವೇನೈತಿ ಕೊಡ್ತಾನೆ, ಒಂದು ಸಂಸ್ಕೃತಿ ತಿಳಿದವ್ರದ್ದು, ನಿಮ್ಗೆ ಸಂಸ್ಕೃತಿ ಅನ್ನೋದು ಏನು ಗೊತ್ತಿಲ್ಲ ನಿಮ್ಗೆ. ಮತ್ತು ಏನೈತಿ ಕೊಡ್ತಾನೆ, ನಿಮ್ಮ ಪಕ್ಷದವ್ರು ಏನೈತಿ ಮಹಿಳೆಯರ ಬಗ್ಗೆ ಭಾಳ ಕಿಮ್ಮತ್ ಕೊಡ್ತಾರೆ. ಮತ್ತು ನೀ ಅಂಥ ಪಕ್ಷದಾಗ ನೀ ಅಂತ ಹುಟ್ಟಿದೀಪ, ನಿನಗೆ ನಾಚಿಕೆ ಮಾನ ಮರ್ಯಾದೆ ಬರೋದಿಲ್ಲೇನ ಅಂತ ನಾ ಈ ವೇದಿಕೆ ಮುಖಾಂತರ ಕೇಳ್ಕೊತೀನಿ. ಇವತ್ತನ ನೀ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾಲು ಬಿದ್ದ ಕ್ಷಮೆ ಕೇಳ್ಬೇಕಂತೇಳಿ ನಾವೊಂದು ಈ ಪ್ರೆಸ್ ಮೀಟ್ ಮೂಲಕ ಕೇಳಕ್ಕೆ ಇಷ್ಟಪಡ್ತೀನಿ.